ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವಂಥ ಈ ಮುಂಜಾನೆ ವಾಕ್ಯದಂಥ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನದ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 12ನೇ ಅಧ್ಯಾಯದ 8ನೇ ವಚನ. ವಿಮೋಚನ ಕಾಂಡ 8ನೇ ಅಧ್ಯಾಯದ 9ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು, ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದಂಥ ಈ ದೇವರ ವಾಕ್ಯದ ಭಾಗ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸುವಂತೆ ಈಗ ಮೋಶೆಗೆ ದೇವರು ಸೂಚಿಸಿದಂಥ ಒಂದು ಆಚರಣೆ ಪಸ್ಕ ಹಬ್ಬದ ಆಚರಣೆ, ಅಂದರೆ ಈಗ ಅಲ್ಲಿಂದ ಹೊರಬರುವಂಥ ಒಂದು ಆಚರಣೆ. ಇದಕ್ಕಾಗಿ ದೇವರು ಅವರಿಗೆ ಆ ವರ್ಷದ ಮೊದಲನೇ ತಿಂಗಳಲ್ಲಿ 14ನೇ ದಿವಸ ಪಸ್ಕ ಹಬ್ಬವನ್ನು ಆಚರಿಸೋದಕ್ಕಾಗಿ ದೇವರು ಸೂಚಿಸ್ತಾನೆ. ಇದಕ್ಕಾಗಿ ಅವರು ಕೆಲವು ಸಿದ್ಧತೆಗಳನ್ನ ಮಾಡಬೇಕಾಗ್ತದೆ. 10ನೇ ದಿವಸ ಅವರು 14ನೇ ದಿವಸ ಕೊಯ್ಯಬೇಕಾದ ಮರಿಯನ್ನು ಅವರು ಏರ್ಪಡಿಸಿಕೊಳ್ಬೇಕು. ಕುಟುಂಬಕ್ಕೆ ಒಂದರಂತೆ, ಮೊದಲು ಕುಟುಂಬ ಸಣ್ಣದಾಗಿದ್ದರೆ ನೆರೆಯವರೊಂದಿಗೆ ಅವರು ಅದನ್ನು ಹಂಚಿಕೊಳ್ಬಹುದು. ಆ ದಿನ ಸಂಜೆ ಆಗುವಾಗ ಆ ಮರಿಯನ್ನು ವಧಿಸಬೇಕು. ಆ ರಕ್ತವನ್ನು ಬಾಗಿಲಿನ ನಿಲುವು ಪಟ್ಟಿಗಳಿಗೆ, ಅಡ್ಡಪಟ್ಟಿಗೂ ಅದರ ಎಡಬಲ ಪಕ್ಕದಲ್ಲಿ ಬರುವಂಥ ಪಟ್ಟಿಗೂ ಅದನ್ನು ಲೇಪಿಸಬೇಕು. ನಂತರ ಆ ಮನೆಯೊಳಗೆ ಅವರೆಲ್ಲರೂ ಇರಬೇಕಾಗ್ತದೆ. ಆ ಮನೆ ಬಿಟ್ಟು ಹೊರಗೆ ಬರುವ ಹಾಗಿಲ್ಲ. ಮತ್ತು ಆ ಕೊಯ್ದ ಕುರಿಯ ಮಾಂಸವನ್ನು ಅವರು ಸುಡಬೇಕು, ಸುಟ್ಟೇ ತಿನ್ನಬೇಕು. ಹಾಗಾಗಿ ಮುಂದಿನ ವಾಕ್ಯದಲ್ಲಿ ನಾವೀಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ಅದನ್ನು ಬೆಂಕಿಯಲ್ಲಿ ಸುಟ್ಟು 9ನೇ ವಚನದಲ್ಲಿ ಅದನ್ನು ಹೇಳ್ತಾರೆ, ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೊಡೋದು. ಮತ್ತು 9ನೇ ವಚನದಲ್ಲಿ ಇನ್ನೊಂದು ಕಾರ್ಯವನ್ನು ನಾವು ಗಮನಿಸ್ತೇವೆ, ತಲೆ ತೊಡೆ ಹೊಟ್ಟೆಯೊಳಗಿನ ಎಲ್ಲ ಸಂಗತಿಗಳನ್ನ ಸುಟ್ಟೇ ತಿನ್ನಬೇಕೆಂಬುದಾಗಿ, ಅವುಗಳ ಸಹಿತವಾಗಿ ಸುಟ್ಟು ತಿನ್ನಬೇಕೆಂಬುದಾಗಿ ಹೇಳ್ತಾನೆ. ಯಾಕೆ ಹೀಗೆಲ್ಲ ಬರ್ದಾದೆ? ಇದೆಲ್ಲವೂ ಭಾಳ ವಿಚಿತ್ರ ಅನ್ನಿಸುವಂಥ ವಿಷಯ. ಒಂದು ವೇಳೆ ಮಾಂಸಾಹಾರಿಗಳಿಗೆ ಇದನ್ನು ಒಂದು ವೇಳೆ ಒಪ್ಪಲಿಕ್ಕೆ ಆದರೂ ಸಸ್ಯಾಹಾರಿಗಳಿಗೆ ಈ ಒಂದು ಮಾತುಗಳನ್ನ ಒಪ್ಪಿಕೊಳ್ಳುವಂಥದ್ದು ಕಷ್ಟವಾಗ್ತದೆ. ಹಾಗಾದರೆ ಇದೆಲ್ಲವನ್ನು ಹೇಗೆ ಗಮನಿಸಬೇಕು? ಹಾಗಾಗಿ ನಾವು ದೇವರಾತ್ಮನ ಸ್ವರಕ್ಕೆ ಕಿವಿಗೊಡುವರಾಗಿ ಇದನ್ನು ಇನ್ನೊಂದು ವಿಧದಲ್ಲಿ ನಾವು ನೋಡದಂತೆ, ಇದರ ವಿಷಯದಲ್ಲಿ ನಾವು ಚೇಷ್ಟೆಯನ್ನು ಮಾಡದಂತೆ ನಾವು ಎಚ್ಚರಿಕೆ ವಹಿಸುವಂಥದ್ದು ಬಹಳ ಪ್ರಾಮುಖ್ಯ. 1 ಕೊರಿಂಥ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಹೀಗೆ ಬರ್ತದೆ: ಶಿಲುಬೆ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹಾಗಾದರೆ ಶಿಲುಬೆ ವಿಷಯ ಪ್ರಪಂಚದಲ್ಲಿ 2 ಕ್ಯಾಟಗರಿ ಜನರಿಗೆ ಅದು ತಲುಪ್ತದೆ. ಒಂದು ನಾಶದ ಮಾರ್ಗದಲ್ಲಿರುವವರು, ಮತ್ತೊಂದು ರಕ್ಷಣೆ ಮಾರ್ಗದಲ್ಲಿರುವವರು. ರಕ್ಷಣೆಯ ಮಾರ್ಗದಲ್ಲಿರುವ ಜನರಿಗೆ ಇದು ದೇವರ ಶಕ್ತಿ, ಆದರೆ ನಾಶದ ಮಾರ್ಗದಲ್ಲಿರುವವರಿಗೆ ಇದು ಹುಚ್ಚು ಮಾತು. ಪ್ರೇರೆ, ನಮ್ಮ ಮನಸ್ಸನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಶಿಲುಬೆ ವಿಷಯವಾದ ಮಾತುಗಳಿಗೆ ನಮ್ಮೊಳಗೆ ಅವಹೇಳನ, ಗೇಲಿ, ತಮಾಷೆಗಳು, ಹೀಯಾಳಿಸುವಿಕೆ, ನಕಾರಾತ್ಮಕ ಭಾವ, ಅಪನಂಬಿಕೆ ಇವುಗಳೆಲ್ಲ ಇರುವುದಾದರೆ ನಾವು ಎಚ್ಚರ ವಹಿಸಿ ರಕ್ಷಣೆ ಮಾರ್ಗದಲ್ಲಿರೋರಿಗೆ ತಕ್ಕ ರೀತಿಯಲ್ಲಿ ನಾವು ದೇವರ ಸಮೀಪಕ್ಕೆ ಬರುವುದು ಒಳ್ಳೆಯದು. ಈ ಸಂಗತಿಗಳನ್ನ ಓದುವಾಗ ಅದನ್ನು ಸುಟ್ಟು ತಿನ್ನಬೇಕು, ಅದನ್ನು ಪರಿಪೂರ್ಣವಾಗಿ ಸುಟ್ಟು ತಿನ್ನಬೇಕು, ಅಥವಾ ಹುಳಿಲ್ಲದ ರೊಟ್ಟಿಯೊಡನೆ ತಿನ್ನಬೇಕು, ಕಹಿ ಪದಾರ್ಥದೊಂದಿಗೆ ತಿನ್ನಬೇಕು. ಇದೆಲ್ಲ ಏನೋ ವಿಚಿತ್ರವಾಗಿ ಹೇಳ್ತದೆ ಎಂಬುದಾಗಿ ಭಾವಿಸುವಂಥದ್ದು ಬೇಡ. ಇವೆಲ್ಲವೂ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಯೇಸು ಕ್ರಿಸ್ತನು ನಮ್ಮ ಪಸ್ಕದ ಕುರಿಯಾಗಿದೆ. ಇದನ್ನು ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಅಲ್ಲಿ ಬರ್ತದೆ 1 ಕೊರಿಂಥ 5ನೇ ಅಧ್ಯಾಯದ 7ನೇ ವಚನದಲ್ಲಿ, ನೀವು ಹುಳಿಲ್ಲದವರೆನಿಸಿಕೊಂಡದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗ್ರಿ. ಈಗ ವಾಕ್ಯ ಹೇಳ್ತದೆ, ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಅವರು ಕುರಿಮರಿಯನ್ನು ಅವರು ಕೊಯ್ದಿದ್ದಾದರೆ, ಈಗ ನಮಗಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನೇ ಪಸ್ಕದ ಯಜ್ಞದ ಕುರಿಮರಿಯನ್ನಾಗಿ ಆತನು ಮಾಡಿ ಆತನನ್ನು ಶಿಲುಬೆಯಲ್ಲಿ ಆತನನ್ನು ವಧಿಸಿದ್ದಾನೆ. ಹಾಗಾದರೆ ಈ ಪಸ್ಕದ ಕುರಿಮರಿಯನ್ನು ಸುಡುವುದಾದರೆ ಯೇಸು ಯಾರು? ಆತನು ಇಡೀ ಸಮಸ್ತ ಜನರ ಮೇಲೆ, ಲೋಕದ ಎಲ್ಲ ಮನುಷ್ಯರ ಮೇಲಿದ್ದ ಅಪಾರ ಪ್ರಮಾಣದ ದೇವರ ಕೋಪವನ್ನು ಅನುಭವಿಸಿದವನು. ಹಾಗಾಗಿ ಸುಟ್ಟ ಕುರಿ, ಬೆಂಕಿಯಿಂದ ತಲೆಯಿಂದ ಕಾಲಿನವರೆಗೂ ಹೊಟ್ಟೆಯೊಳಗಿನ ಎಲ್ಲ ಸಂಗತಿಗಳು ಸುಟ್ಟ ಕುರಿ. ನಂತರದಲ್ಲಿ ಅಲ್ಲಿ ಬರೆದದೆ ಹುಳಿಲ್ಲದ ರೊಟ್ಟಿ. ಯೇಸು ಯಾರು? ಆತನು ಪಾಪವಿಲ್ಲದವನು, ಕಣಿಕದಲ್ಲಿರುವಂಥ ಹುಳಿನೆಲ್ಲ ತೆಗೆದು ಹಾಕ್ರೆ ಎಂಬುದಾಗಿ ಬರೆದದೆ.
ಹಾಗಾದರೆ ಯೇಸು ಹುಳಿಯಿಲ್ಲದ ರೊಟ್ಟಿ, ಪಾಪವಿಲ್ಲದವನು. ಯೇಸು ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾನೆ, ನನ್ನಲ್ಲಿ ಪಾಪವನ್ನು ತೋರಿಸುವವರು ನಿಮ್ಮಲ್ಲಿ ಯಾರಿದ್ದಾರೆ? ಪಾಪವಿಲ್ಲದ ಯೇಸು, ನಮಗಾಗಿ ದೇವರ ಕೋಪವನ್ನು ಅನುಭವಿಸಿದ ಯೇಸು, ಪಾಪವಿಲ್ಲದ ಯೇಸು. ನಂತರದಲ್ಲಿ ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಪ್ರಿಯರೇ, ಇಸ್ರಾಯೇಲರು ಪ್ರಯಾಣ ಮಾಡಿ ಒಂದು ಸ್ಥಳಕ್ಕೆ ಬರುವಾಗ, ಕೆಂಪು ಸಮುದ್ರವನ್ನು ದಾಟಿ 3 ದಿವಸ ನಡೆದು ಬರುವಾಗ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ನಂತರದಲ್ಲಿ ನೀರು ಸಿಗ್ತದೆ. ಆ ನೀರನ್ನು ಅನುಭವಿಸಿದ್ರೆ ಕಹಿ, ಎಲ್ಲರ ಮನಸ್ಸು ಹೊಡೆದು ಹೋಗ್ತದೆ. ಈ ಲೋಕದ ಅನುಭವಗಳಲ್ಲಿ ಎಲ್ಲರಿಗೂ ಕಹಿ ಅನುಭವ, ಏನು ಮಾಡಿದರೂ ಕಹಿ ಅನುಭವ. ಯಾವುದನ್ನಾದರೂ ಒಂದನ್ನು ಮಾಡಿ ಅದ್ರಲ್ಲಿ ನೆಮ್ಮದಿ ಅನುಭವಿಸಿದ್ದೇನೆಂಬುದಾಗಿ ಹೇಳುವಂತರ ಸಂಖ್ಯೆಯೇ ಕಡಿಮೆ. ಖುಷಿಯಿಂದ ಒಂದು ಕೆಲಸಕ್ಕೆ ಸೇರ್ತಾರೆ, ಅಯ್ಯೋ ಯಾಕಾದರೂ ಕೆಲಸಕ್ಕೆ ಸೇರಿದ. ಖುಷಿಯಿಂದ ಮದುವೆ ಆಗ್ತಾರೆ, ಯಾಕಾದರೂ ಮದುವೆ ಆದನು. ಖುಷಿಯಿಂದ ಯಾವುದೋ ವಸ್ತುಗಳನ್ನ ತೆಗೆದುಕೊಳ್ತಾರೆ, ಅಯ್ಯೋ ಯಾಕಾದರೂ ವಸ್ತುವನ್ನ ತೆಗೆದುಕೊಂಡೆನು. ಯಾರದೋ ಸಹವಾಸ ಮಾಡ್ತಾರೆ ಖುಷಿಯಿಂದ, ಆದರೆ ಯಾಕೆ ತಾನೇ ಈ ಸಹವಾಸದಲ್ಲಿ ಬಿದ್ದೆನು. ಈ ಲೋಕದ ಅನುಭವವೇ ಕಹಿ. ಹಾಗಾದ್ರೆ ಯೇಸು ಯಾರು? ನಮ್ಮ ಎಲ್ಲಾ ಕಹಿಗಳನ್ನ ಹೊತ್ತವನು, ನಮ್ಮ ಎಲ್ಲಾ ಕಹಿ ಅನುಭವನ ತನ್ನ ಮೇಲೆ ತೆಗೆದುಕೊಂಡವನು, ನಮಗಾಗಿ ಕಹಿ ಅನುಭವನ ಅನುಭವಿಸಿ ಬಾಧೆಪಟ್ಟವನು. ತಲೆಯಿಂದ ಕಾಲಿನವರೆಗೂ, ತಲೆಯಲ್ಲಿ ಮುಳ್ಳಿನ ಕಿರೀಟ, ಮುಖದ ಮೇಲೆ ಗುದ್ದು ಉಗುಳು, ಗಡ್ಡ ಕಿತ್ತಿದ್ದಾರೆ, ಮೈಗೆಲ್ಲ ಕೊರಡೆ ಪೆಟ್ಟು, ಚಡಿಯೇಟು, ಕೈಕಾಲುಗಳಿಗೆ ಮೊಳೆ, ಭಾರವಾದ ಶಿಲುಬೆ. ನಮ್ಮ ರೋಗಗಳೆಲ್ಲ ಹೊತ್ತಿದ್ದಾನೆ, ದೇಹವೆಲ್ಲ ರೋಗ ಬಾಧೆ. ನಮ್ಮ ಶಾಪವನ್ನು ಹೊತ್ತಿದ್ದಾನೆ, ಶಾಪದ ಸಂಕಟ ಅನುಭವ. ಎಷ್ಟೋ ಮಾನಸಿಕ ಬಾಧೆ, ಎಷ್ಟೋ ಒಂಟಿತನ, ಕತ್ತಲು ಆವರಿಸಿದೆ, ಮರಣ ಆವರಿಸಿದೆ. ನಮ್ಮೆಲ್ಲ ಕಹಿಯನ್ನು ಅನುಭವಿಸಿದ್ದಾನೆ. ಹಾಗಾದರೆ ನಮಗಾಗಿ ಮನುಷ್ಯರ ಎಲ್ಲ ಪಾಡುಗಳನ್ನು ಅನುಭವಿಸಿದ, ಮನುಷ್ಯರ ಪ್ರತಿ ಕಹಿ ಅನುಭವಗಳನ್ನು ಅನುಭವಿಸಿದ ಯೇಸು. ಯಾವ ಯೇಸುವನ್ನು ನೀನೀಗ ಅಂಗೀಕರಿಸ್ತಿ? ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ದೇವರ ಕೋಪವನ್ನು ಪರಿಪೂರ್ಣವಾಗಿ ಅನುಭವಿಸಿದ ಯೇಸು, ಆದರೂ ಪಾಪವಿಲ್ಲದ ಯೇಸು. ಇಬ್ರಿಯ ಗ್ರಂಥಕರ್ತನ ಇದನ್ನು ಅದ್ಭುತವಾಗಿ ಹೇಳ್ತಾನೆ, ಪಾಪವಿಲ್ಲದ ಯೇಸು ಎಂಬುದನ್ನು ಅಲ್ಲಿ ಬರ್ತದೆ. ಇಬ್ರಿಯರ ಪುಸ್ತಕ 7ನೇ ಅಧ್ಯಾಯ 26ನೇ ವಚನದಲ್ಲಿ ಬರ್ತದೆ, ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು. ನಮ್ಮ ಪಾಪ ಆತನ ಮೇಲೆ ಬಂದಿತೇ ಹೊರತು ಆತನು ಮಾತ್ರ ಪಾಪದಲ್ಲಿಲ್ಲ, ಪಾಪ ಮಾಡಲಿಲ್ಲ. ನಮ್ಮ ಅನೀತಿಯ ವಸ್ತ್ರ, ನಮ್ಮ ಪಾಪದ ವಸ್ತ್ರ, ನಮ್ಮ ಮಲಿನ ವಸ್ತ್ರ, ನಮ್ಮ ಹೊಲಸು ವಸ್ತ್ರ ಆತನ ಮೇಲೆ ಬಂತು. ಆದರೆ ಆತನು ಪಾಪವಿಲ್ಲದ, ಹುಳಿಲ್ಲದ ರೊಟ್ಟಿ ಯೇಸು. ನಮ್ಮ ಎಲ್ಲಾ ಬಾಧೆಗಳನ್ನ ಅನುಭವಿಸ್ತಾ ಯೇಸು. ಪ್ರೇರಿ, ಈ ಯೇಸುವನ್ನ ಅಲ್ಲಿ ಹೇಳ್ತದೆ, ತಿನ್ನ ಇವುಗಳನ್ನ ಊಟ ಮಾಡಬೇಕೆಂಬುದನ್ನುವಂಥ ಸ್ಪಷ್ಟ ಆಜ್ಞೆ ಇದೆ, ಅಲ್ಲಿಗೆ ಸೇವಿಸಬೇಕೆನ್ನುವಂಥ ಸ್ಪಷ್ಟ ಆಜ್ಞೆ ಇದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನು ಸೇವಿಸುವವರು ನನ್ನಿಂದ ಬದುಕುವರು. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 37ನೇ ವಚನದಲ್ಲಿ ಬರೆದದೆ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಹಾಗಾದ್ರೆ ಹೇಗೆ ತಿನ್ನುವಂಥದ್ದು? ಹಾಗೆ ಯೇಸುವನ ನಮ್ಮ ನಂಬಿಕೆಯೊಳಗೆ, ಈ ರೀತಿಯಾಗಿ ದೇವರ ಕೋಪ ಅನುಭವಿಸಿದ ಯೇಸುವನ ನಮ್ಮ ನಂಬಿಕೆಯೊಳಗೆ ಸ್ವೀಕರಿಸುವಂಥದ್ದು, ಪಾಪವಿಲ್ಲದ ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸುವಂಥದ್ದು. ಮನುಷ್ಯರ ಎಲ್ಲ ಪಾಡು, ನಮ್ಮ ಪ್ರತಿ ಪಾಡುಗಳನ್ನು ಅನುಭವಿಸಿ, ನಮ್ಮ ಕಹಿವೇದನೆಗಳನ್ನು ಅನುಭವಿಸಿದ ಯೇಸುವನ್ನು ನಾವು ನಮ್ಮ ಹೃದಯದಲ್ಲಿ ನಂಬಿಕೆಯಿಂದ ಸ್ವೀಕರಿಸುವಂಥದ್ದು. ನಾವು ಯಾವುದನ್ನು ಸೇವಿಸ್ತೇವೋ, ಸ್ವೀಕರಿಸ್ತೇವೋ, ಅದನ್ನು ಗೌರವಿಸ್ತೇವೆ ಎಂಬುದಾಗಿ ಅದರ ಅರ್ಥ. ಹಾಗಾದರೆ ಇಂಥ ನಮಗಾಗಿ ಅವಮಾನ, ಸಂಕಟ, ವೇದನೆಗಳನ್ನ ಅನುಭವಿಸಿದ ಯೇಸುವನ್ನು ನಾವು ಗೌರವ, ಆದರಣೆಯೊಂದಿಗೆ ಆತನ ಎದುರು ಪರಿಪೂರ್ಣ ಶರಣಾಗಿ ಆತನನ್ನು ನಮ್ಮೊಳಗೆ ಸನ್ಮಾನದಿಂದ ಸ್ವೀಕರಿಸ್ತೇವೆ. ಆಗ ನಮ್ಮೊಳಗೆ ಜೀವ. ನಾವು ಈಗಲೇ ಸಿದ್ಧ ಮನಸ್ಸಿನಿಂದ ಯೇಸುವನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸೋಣ. ಕಾರಣ, ದೇವರ ಜೀವ ನಮ್ಮೊಳಗೆ ಉಂಟಾಗಿ ದೇವರೊಂದಿಗೆ ಜೀವಿಸುವಂತೆ, ಯೇಸುನಿಂದಲೇ ನಾವು ಜೀವಿಸುವಂತೆ, ಮರಣ, ಪಾಪ, ಸೈತಾನನ ಸಹವಾಸ, ದೇವರ ಕೋಪ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವಂತೆ, ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತೆ ಯೇಸು ಕ್ರಿಸ್ತನನ್ನು ಸೇರಿಕೊಳ್ಳೋಣ. ಮಹಾಕೃಪೆಯ ಪರಲೋಕ ತಂದೆ, ದೇವರ ಕೋಪ ಅನುಭವಿಸಿದ ಯೇಸುವನ್ನು, ಪಾಪವಿಲ್ಲದ ಯೇಸುವನ್ನು, ನಮಗಾಗಿ ನಮ್ಮೆಲ್ಲ ಪಾಡು, ಸಂಕಟ, ವೇದನೆಗಳನ್ನ, ಕೈ ಅನುಭವಗಳನ್ನ ಅನುಭವಿಸಿದ ಯೇಸುವನ್ನು ಪರಿಪೂರ್ಣವಾಗಿ ನಾವು ನಾವು ಸೇವಿಸಬೇಕೆಂದು, ಊಟ ಮಾಡಬೇಕೆಂಬುದಾಗಿ ಹೇಳಿದೆಯಲ್ಲ. ಯೇಸುವಿನ ಸೇವಿಸುವನಿಂದ ಜೀವಿಸುವನೆಂಬುದಾಗಿ ನೀನು ಹೇಳಿದೆಯಲ್ಲ. ದೇವರ ಜೀವನ ನಮ್ಮೊಳಗುಂಟಾಗುವಂತೆ, ನಾವು ದೇವರನ್ನು ಸೇರಿಕೊಳ್ಳುವಂತೆ, ಯೇಸುವೆ ನಿನ್ನ ಮೂಲಕ ನಾವು ದೇವರನ್ನು ಸೇರಿಕೊಳ್ಳುವಂತೆ ನೀನು ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಿದ್ದಕ್ಕಾಗಿ ಸ್ತೋತ್ರ.
ದೇವರೇ, ಇಸ್ರೇಲರು ಪಸ್ಕದ ಕುರಿಯನ್ನು ಸೇವಿಸಬೇಕಾಗಿತ್ತು, ಆದರೆ ನಾವು ನಂಬಿಕೆಯಲ್ಲಿ ನಾವು ನಿನ್ನನ್ನು ನಮ್ಮ ಹೃದಯದೊಳಗೆ ಅಂಗೀಕರಿಸೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ ಕರ್ತನೇ. ಈ ನಿನ್ನನ್ನು ನಾವು ನಂಬುತ್ತೇವೆ ಸ್ವಾಮಿ, ನಿನ್ನ ಮುಂದೆ ಶರಣಾಗ್ತೇವೆ. ಗೌರವ ಆದರಣೆಗಳೊಂದಿಗೆ ನಿನಗೆ ಘನಮಾನಗಳನ್ನ ಸಲ್ಲಿಸಿ ನಿನ್ನ ಮುಂದೆ ಶರಣಾಗಿ ಅಧೀನರಾಗಿ ನಿನ್ನನ್ನು ಗೌರವದಿಂದ ನಮ್ಮ ಹೃದಯಗಳಲ್ಲಿ ಸೇರಿಸಿಕೊಳ್ತೇವೆ. ನಾವು ನಿನ್ನನ್ನು ಸೇವಿಸಿ ನಿನ್ನಿಂದ ಜೀವಿಸುವಂತೆ ನಮ್ಮ ನಿನಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ನಿನ್ನ ಜೀವ ನಮ್ಮೊಳಗೆ ಉಂಟಾಗಲಿ. ನಿತ್ಯ ಜೀವದಲ್ಲಿ ನಾವು ಸೇರುವುದಕ್ಕೆ ಮಾರ್ಗ ಮಾಡಿಕೊಟ್ಟಾತನೇ, ಅದಕ್ಕಾಗಿ ನಿನ್ನನ್ನು ನಂಬಿ ನಿನ್ನ ಬಳಿಗೆ ಬಂದಿದ್ದೇವೆ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.